ಹಾಯ್ ಫ್ರೆಂಡ್ಸ್, ರಾಜ್ಯಸಭೆ ಚುನಾವಣೆ ಹೇಗೆ ನಡೆಯುತ್ತೆ? ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಸ್ಥಾನಗಳಿವೆ? ರಾಜ್ಯಕ್ಕೆ ಇಂತಿಷ್ಟು ಅಂತ ಹೇಗೆ ಸ್ಥಾನ ಹಂಚಿಕೆ ಮಾಡಲಾಗುತ್ತೆ? ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆ ಆಗೋದು ಹೇಗೆ? ಹೆಚ್ಚು ರಾಜ್ಯಸಭೆ ಕ್ಷೇತ್ರಗಳನ್ನು ಹೊಂದಿರೋ ರಾಜ್ಯ ಯಾವುದು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರಾಜ್ಯಸಭೆಯ ಕಿರು ಪರಿಚಯ. ರಾಜ್ಯಸಭೆ ಅನ್ನೋದು ಭಾರತದ ಶಾಸಕಾಂಗ ವ್ಯವಸ್ಥೆಯ ಮೇಲ್ಮನೆ ಅಂತಲೇ ಕರೆಯಲ್ಪಡುತ್ತೆ. ಇಲ್ಲಿ ಒಟ್ಟು 245 ಸದಸ್ಯರಿದ್ದು ಅವರಲ್ಲಿ 12 ಮಂದಿಯನ್ನ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ. ಉಳಿದ 233 ಮಂದಿಯನ್ನ ರಾಜ್ಯದ ವಿಧಾನಸಭೆ ಸದಸ್ಯರು ಆಯ್ಕೆ ಮಾಡ್ತಾರೆ. ರಾಜ್ಯಸಭೆ ಸದಸ್ಯರ ಅಧಿಕಾರಾವಧಿ 6 ವರ್ಷ ಇರುತ್ತೆ. ಸದಸ್ಯರ ಅಧಿಕಾರಾವಧಿ ಮುಗಿದ ಹಾಗೂ ಆ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಕಡಿಮೆ ಅಂದ್ರೂ 30 ವರ್ಷ ವಯಸ್ಸಾಗಿರ್ಬೇಕು, ಭಾರತದ ಪ್ರಜೆ ಆಗಿರ್ಬೇಕು, ನ್ಯಾಯಾಂಗದ ಶಿಕ್ಷೆಗೆ ಒಳಗಾಗಿರ್ಬಾರ್ದು, ಮತಿಭ್ರಮಣೆ ಆಗಿರ್ಬಾರ್ದು. ಯಾವ ರಾಜ್ಯಕ್ಕೆ ಎಷ್ಟು ಸ್ಥಾನ? ದೇಶದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಎಷ್ಟು ಸ್ಥಾನಗಳನ್ನು ಮೀಸಲಿಡಬೇಕು ಅನ್ನೋದು ಜನಸಂಖ್ಯೆಯ ಆಧಾರದ ಮೇಲೆ ನಿರ್ಧಾರವಾಗುತ್ತೆ. ಅದರಂತೆ ಸದ್ಯ ಯಾವ ರಾಜ್ಯಕ್ಕೆ ಎಷ್ಟು ರಾಜ್ಯಸಭೆ ಸ್ಥಾನಗಳಿವೆ ಅನ್ನೋದನ್ನ ನೋಡೋದಾದ್ರೆ ಉತ್ತರ ಪ್ರದೇಶ 31, ಮಹಾರಾಷ್ಟ್ರ 19, ತಮಿಳುನಾಡು 18, ಪಶ್ಚಿಮ ಬಂಗಾಳ, ಬಿಹಾರ ತಲಾ 16, ಕರ್ನಾಟಕ 12, ಆಂಧ್ರ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶ ತಲಾ 11, ರಾಜಸ್ಥಾನ, ಒಡಿಶಾ ತಲಾ 10, ಕೇರಳ 9, ಪಂಜಾಬ್, ಅಸ್ಸಾಂ, ತೆಲಂಗಾಣ ತಲಾ 7, ಜಾರ್ಖಂಡ್ 6, ಛತ್ತೀಸ್ಗಢ, ಹರಿಯಾಣ ತಲಾ 5, ಜಮ್ಮು ಮತ್ತು ಕಾಶ್ಮೀರ 4, ಹಿಮಾಚಲ ಪ್ರದೇಶ, ನವದೆಹಲಿ ಮತ್ತು ಉತ್ತರಾಖಂಡ್ ತಲಾ 3, ಅರುಣಾಚಲ ಪ್ರದೇಶ, ಗೋವಾ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಪುದುಚೇರಿ, ಸಿಕ್ಕಿಂ, ತ್ರಿಪುರ ತಲಾ 1 ರಾಜ್ಯಸಭೆ ಸ್ಥಾನಗಳನ್ನ ಹೊಂದಿವೆ. SC STಗೆ ಮೀಸಲಾತಿ ಯಾಕಿಲ್ಲ? ಲೋಕಸಭೆಯಲ್ಲಿ ಒಟ್ಟು 543 ಕ್ಷೇತ್ರಗಳಿದ್ದು ಅವುಗಳ ಪೈಕಿ SC ಸಮುದಾಯಕ್ಕೆ 84 ಕ್ಷೇತ್ರಗಳು ಮೀಸಲಿವೆ. ಅದೇ ರೀತಿ ST ಸಮುದಾಯಕ್ಕೆ 47 ಕ್ಷೇತ್ರಗಳನ್ನ ಮೀಸಲು ಇಡಲಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಜನರೇ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ. ಆದ್ರೆ ರಾಜ್ಯಸಭೆಯಲ್ಲಿ SC STಗೆ ಮೀಸಲಾತಿ ಇಲ್ಲ. ಯಾಕಂದ್ರೆ ಇಲ್ಲಿ ಜನರು ನೇರವಾಗಿ ಮತದಾನ ಮಾಡೋದಿಲ್ಲ. ಬದಲಿಗೆ ಜನರಿಂದ ಆಯ್ಕೆ ಆದ ಶಾಸಕರು ಮತದಾನ ಮಾಡ್ತಾರೆ. ಹೀಗಾಗಿ ಇಲ್ಲಿ ಮೀಸಲಾತಿ ಇಲ್ಲ. ಅದು ಅಲ್ಲದೆ ರಾಜ್ಯಸಭೆ ಸದಸ್ಯರು ಜನರನ್ನ ಪ್ರತಿನಿಧಿಸೋದಿಲ್ಲ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸ್ತಾರೆ. ಹೀಗಾಗಿ ಇಲ್ಲಿ ಮೀಸಲಾತಿ ನೀಡುವ ಅಗತ್ಯವೂ ಇಲ್ಲ. ಅವಿರೋಧವಾಗಿ ಆಯ್ಕೆ ಹೇಗಾಗುತ್ತೆ? ಸದ್ಯ ರಾಜ್ಯಸಭೆಯಲ್ಲಿ 56 ಸ್ಥಾನಗಳು ಖಾಲಿಯಾಗಿದ್ದು ಅವುಗಳಿಗೆ 41 ಸದಸ್ಯರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಆದ್ರೆ 3 ರಾಜ್ಯಗಳ 15 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ರಾಜ್ಯಗಳಲ್ಲಿ ಎಷ್ಟು ಸ್ಥಾನ ತೆರವಾಗಿರುತ್ತೋ ಅಷ್ಟೇ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರೆ ಅವಿರೋಧವಾಗಿ ಆಯ್ಕೆ ನಡೆಯುತ್ತೆ. ಆದ್ರೆ ಚುನಾವಣೆ ನಡೆಯೋ ಸ್ಥಾನಗಳ ಸಂಖ್ಯೆಗಿಂತ ಸ್ಪರ್ಧಿಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಚುನಾವಣೆ ನಡೆಸಬೇಕಾಗುತ್ತೆ. ಅಂದ್ರೆ ಕರ್ನಾಟಕದಲ್ಲಿ 4 ಸ್ಥಾನಗಳಿಗೆ ಚುನಾವಣೆ ನಡೀತಿದ್ದು 5 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹೀಗಾಗಿ ಚುನಾವಣೆ ನಡೆಯಲಿದೆ. ಮತದಾನ ಹೇಗೆ ನಡೆಯುತ್ತೆ? ರಾಜ್ಯಸಭೆ ಚುನಾವಣೆಯಲ್ಲಿ ಮತದಾನ ಮಾಡೋದು ವಿಧಾನಸಭೆಯ ಶಾಸಕರು. ರಾಜ್ಯಗಳಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ, ಯಾವ ಪಕ್ಷ ಹೆಚ್ಚು ಸ್ಥಾನಗಳನ್ನು ಹೊಂದಿರುತ್ತೋ ಆ ಪಕ್ಷ ಹೆಚ್ಚು ಸದಸ್ಯರನ್ನ ಕಳುಹಿಸಿಕೊಡುತ್ತೆ. ಆಯಾ ರಾಜ್ಯಗಳಲ್ಲಿ ಖಾಲಿ ಇರೋ ಸ್ಥಾನ ಮತ್ತು ವಿಧಾನಸಭೆ ಶಾಸಕರ ಸಂಖ್ಯೆಯ ಆಧಾರದ ಮೇಲೆ ಒಬ್ಬ ಅಭ್ಯರ್ಥಿಗೆ ಎಷ್ಟು ಮತ ಬೇಕು ಅನ್ನೋದನ್ನ ನಿರ್ಧರಿಸಲಾಗುತ್ತೆ. ಫಾರ್ಮುಲಾ ಪ್ರಕಾರ ನೋಡೋದಾದ್ರೆ ರಾಜ್ಯದ ಒಟ್ಟು ವಿಧಾನಸಭೆ ಶಾಸಕರ ಸಂಖ್ಯೆಯನ್ನು 100ಕ್ಕೆ ಗುಣಿಸಬೇಕು. ಆಗ ಬಂದ ಉತ್ತರವನ್ನು ಖಾಲಿ ಇರೋ ರಾಜ್ಯಸಭೆ ಸ್ಥಾನಗಳಿಗೆ 1 ಸೇರಿಸಿ ಭಾಗಿಸಬೇಕು. ಆಗ ಬಂದ ಉತ್ತರಕ್ಕೆ 1 ಕೂಡಿಸಬೇಕು. ಸಾಮಾನ್ಯವಾಗಿ 1 ಮತವನ್ನು 100ಕ್ಕೆ ಕೌಂಟ್ ಮಾಡಲಾಗುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಈ ಸಲ 4 ಸ್ಥಾನಗಳಿಗೆ ಚುನಾವಣೆ ನಡೀತಿದೆ. ರಾಜ್ಯದಲ್ಲಿ 224 ವಿಧಾನಸಭೆ ಸದಸ್ಯರಿದ್ದು ಅದಕ್ಕೆ 100ರಿಂದ ಗುಣಿಸಬೇಕು. ಆಗ 22,400 ಆಗುತ್ತೆ. ಈ ಉತ್ತರವನ್ನು ಖಾಲಿ ಇರೋ ಸ್ಥಾನಗಳು ಅಂದ್ರೆ 4ಕ್ಕೆ 1 ಸೇರಿಸಿ ಭಾಗಿಸಬೇಕು.
ಆಗ 4480 ಉತ್ತರ ಬರುತ್ತೆ. ಅದಕ್ಕೆ ಒಂದನ್ನ ಕೂಡಬೇಕು. ಆಗ 4481 ಆಗುತ್ತೆ. ಒಬ್ಬ ಸದಸ್ಯರ ಆಯ್ಕೆಗೆ ಇಷ್ಟು ಮತಗಳ ಅಗತ್ಯತೆ ಇರುತ್ತೆ. ಇಲ್ಲಿ ಒಬ್ಬ ಶಾಸಕನ ಮತವನ್ನು 100 ಮತ ಅಂತ ಕೌಂಟ್ ಮಾಡಲಾಗುತ್ತೆ. ಹೀಗಾಗಿ ಸಿಂಪಲ್ ಆಗಿ ಒಬ್ಬ ಸದಸ್ಯರ ಆಯ್ಕೆಗೆ 45 ಶಾಸಕರ ಮತಗಳು ಬೇಕಾಗುತ್ತೆ. ಫ್ರೆಂಡ್ಸ್, ಇದು ರಾಜ್ಯಸಭೆ ಮತ್ತದರ ಚುನಾವಣೆ ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದಿಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ನಿಸ್ತು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.